ಟಿನ್ ಡಬ್ಬದಲ್ಲಿರೋ ಬಿರಿಯಾನಿಯ ಫುಲ್ ರಿವ್ಯೂ ಮಾಡಿದೀವಿ. ಮನೆಗೆ ಬಂದು ಬಾಳೆಲೆ ಮೇಲೆ ಹಾಕಿ ತಿಂದಾಗ ಉಂಟಲ್ವ ಆದಂತ ಅನುಭವ ಜಸ್ಟ್ ಆಸಮ್. ನಿಮಗೆ ತಿಳಿಸೋ ಟೈಮ್ ಈಗ. ನಮಸ್ಕಾರ ಮಂಗಳೂರು. ಕಳೆದ ವಾರ ಈ ಬೀಚ್ ನಲ್ಲಿ ತೇಲಿ ಬಂದಂತಹ ಟಿನ್ ಡಬ್ಬಿಯ ವೈರಲ್ ವಿಡಿಯೋ ನೀವೆಲ್ಲರೂ ನೋಡಿದ್ರಿ. ಅಂಡ್ ಆ ಡಬ್ಬಿಯಲ್ಲಿ ಏನಿತ್ತು ಅಂತ ಕೂಡ ಅವ್ರು ಲಾಸ್ಟ್ ಗೆ ರಿವೀಲ್ ಮಾಡಿದ್ರು. ಅದರಲ್ಲಿ ಇದ್ದಿದ್ದು ಸ್ಪೆಷಲ್ ದಮ್ ಬಿರಿಯಾನಿ. ನಾವು ಕೂಡ ಇದನ್ನ ಟೇಸ್ಟ್ ಮಾಡೋಣ ಅಂತ ಹೇಳಿ ಮಂಗಳೂರಿನ ಕರಂಗಲ್ಪಾಡಿಯಲ್ಲಿರುವಂತಹ ತಂದೂರ್ ಎಕ್ಸ್ಪ್ರೆಸ್ಗೆ ಹೋದ್ವಿ ಅಂಡ್ ಪಾರ್ಸಲ್ ಮಾಡ್ಕೊಂಡು ಮನೆಗೆ ತಂದ್ವಿ ಫಾರ್ ₹299. ಮನೆಗೆ ತಂದು ಟಿನ್ ಡಬ್ಬಿಯನ್ನ ಕರೆಕ್ಟ್ ಆಗಿ ನೋಡಿ ಓಪನ್ ಮಾಡ್ಬೇಕಾದ್ರೆ ಆ ಬಿರಿಯಾನಿಯ ಪರಿಮಳ ಉಂಟಲ್ವಾ, ಬಾಯಲ್ಲಿ ನೀರು ಬರ್ತಾ ಇದೆ ನೋಡಿ. ಅಮೇಸಿಂಗ್, ಜಸ್ಟ್ ಅಮೇಸಿಂಗ್. ಬಿರಿಯಾನಿ ಅಂತ ಹೇಳಿದ್ರೆ ಹೀಗಿರ್ಬೇಕು ಅಂತ ಅನ್ಸ್ತು. ಇದ್ರ ಜೊತೆ ತಿನ್ಲಿಕ್ಕೆ ಅಂತ ಸ್ಪೂನ್, ಫೋರ್ಕ್ ಅಂಡ್ ಕೈ ಹೊರಿಸ್ಲಿಕ್ಕೆ ಟಿಶ್ಯೂ ಪೇಪರ್ ಕೂಡ ಕೊಡ್ತಾರೆ. ನೀವು ಟ್ರಾವೆಲ್ ಮಾಡುವಾಗ ತಗೊಂಡು ಹೋಗ್ಲಿಕ್ಕೆ ಬೆಸ್ಟ್ ಬಿರಿಯಾನಿ ಇದು. ಬಟ್ ನಾವು ಮನೆಗೆ ತಂದ್ವಿ. ಬಾಳೆಲೆ ಮೇಲೆ ಹಾಕ್ಬೇಕಾದ್ರೆ ವಾವ್, ಜಸ್ಟ್ ಅಮೇಸಿಂಗ್. ಒಂದು ಮೊಟ್ಟೆ, 2 ಪೀಸ್ ಚಿಕನ್ ಇದರಲ್ಲಿತ್ತು. ರೈಸ್ಗೆ ಬಿರಿಯಾನಿ ಮಸಾಲ ಕರೆಕ್ಟ್ ಆಗಿ ತಾಗಿ ಸೂಪರ್ ಟೇಸ್ಟ್ ಇದರಲ್ಲಿತ್ತು. ಇನ್ನು ನಾವು ಒಂದು ಟಿನ್ ಬಿರಿಯಾನಿಯನ್ನ ಇಬ್ರು ಶೇರ್ ಮಾಡಿ ತಿಂದ್ವಿ. ಸ್ಟಮಕ್ ಫಿಲ್ಲಿಂಗ್ ಅಂತ ಅನಿಸ್ತು. ಜೊತೆಗೆ ಒಂದೊಂದು ಪೀಸ್ ಕಬಾಬ್ ಕೂಡ ತಿಂದ್ವಿ. ಸೊ ಟಿನ್ ಬಿರಿಯಾನಿ ಜೊತೆ ಗ್ರೇವಿ ಅಂಡ್ ರೈತ ಕೂಡ ಕೊಡ್ತಾರೆ. ಬಟ್ ಬಿಫೋರ್ ವಿ ಫರ್ಗೆಟ್, ಬಿರಿಯಾನಿ ತಿಂದಾದ್ಮೇಲೆ ಉಂಟಲ್ವಾ, ಈ ಟಿನ್ನನ್ನ ಎಸಿಬೇಡಿ. ಬಟಾಣಿ, ಬಟ್ಟೆ ಕ್ಲಿಪ್, ಹೀಗೆ ಹಲವಾರು ಐಟಮ್ ಅನ್ನ ಹಾಕಿ ಇದರಲ್ಲಿ ಇಡಬಹುದು. ಯಾಕಂತ ಹೇಳಿದ್ರೆ ಈ ಟಿನ್ ಡಬ್ಬಿಗೂ ಒಳ್ಳೆ ರೇಟ್ ಇದೆ. ಮನೆಯಲ್ಲಿ ಅಮ್ಮನಿಗೆ ಕೊಡಿ, ಅವ್ರು ಹೇಗ್ ಬೇಕೋ ಹಾಗೆ ಯೂಸ್ ಮಾಡ್ಕೊಳ್ತಾರೆ. ಅಂತೂ ಇಂತೂ ಇಂಥ ಆಸಮ್ ಸ್ಟೋರೀಸ್ ನಿಮಗೆ ಬೇಕು ಅಂತ ಹೇಳಿದ್ರೆ ತಿಂಡಿಯನ್ನ ಈಗಲೇ ಫಾಲೋ ಮಾಡಿ.